ನಮಸ್ಕಾರ ಸ್ನೇಹಿತರೆ, ಕರಿಯರ್ ಸಕ್ಸಸ್ ಕನ್ನಡ ಚಾನಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿರುವಂಥ ಅಭ್ಯರ್ಥಿಗಳಿಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಹೊಸ ನೇಮಕಾತಿಯ ಅಧಿಸೂಚನೆ ಇದೀಗ ಬಿಡುಗಡೆಯಾಗಿದೆ. ಈ ವಿಡಿಯೋದಲ್ಲಿ ಎಷ್ಟು ಹುದ್ದೆಗಳಿವೆ ಹಾಗೂ ವಿದ್ಯಾರ್ಹತೆ ಏನು, ವಯೋಮಿತಿ ಎಷ್ಟು, ವೇತನ ಎಷ್ಟು, ಅರ್ಜಿ ಸಲ್ಲಿಸುವಂತಹ ವಿಧಾನ ಹಾಗೂ ಮುಖ್ಯ ದಿನಾಂಕಗಳ ಯಾವ್ಯಾವುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಮೊದಲು ಈ ಅಧಿಸೂಚನೆಯ ಯಾವ ದಿನಾಂಕದಂದು ಬಿಡುಗಡೆಯಾಗಿದೆ ಎಂಬುದನ್ನು ನೋಡೋಣ. ಇದು 11/7/2026 ಪ್ರಕಟವಾಗಿದೆ. ಈ ನೇಮಕಾತಿಯಲ್ಲಿ ಭೂಮಾಪಕರ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಭೂಮಾಪಕರು ವೇತನ ಶ್ರೇಣಿ 37,500ರಿಂದ 76,100. ಒಟ್ಟು ಹುದ್ದೆಗಳು 560. ಏನೇನು ಶೈಕ್ಷಣಿಕ ಅರ್ಹತೆ ಬೇಕಂತ ಹೇಳಿದರೆ, ಭೂಮಾಪಕರ ಹುದ್ದೆಗೆ ಯಾವುದಾದ್ರೂ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ನಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಒಂದು ಪದವಿಯನ್ನು ಹೊಂದಿರಬೇಕಾಗ್ತದೆ. ಅಲ್ಲದೆ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ AMIFಲ್ಲಿ ಪದವಿಯನ್ನು ಹೊಂದಿರಬೇಕು. ಅದಲ್ಲದೆ ಯಾವುದೇ ಕಾನೂನಿನಡಿಯಲ್ಲಿ ಸ್ಥಾಪಿತವಾದಂತಹ ವಿಶ್ವವಿದ್ಯಾಲಯದಲ್ಲಿ ಅವರು ಗಣಿತ ಅಥವಾ ಭೌತಶಾಸ್ತ್ರ ಅಥವಾ ಕಂಪ್ಯೂಟರ್ ಸೈನ್ಸು, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನಲ್ಲಿ ಅಥವಾ ಕೃಷಿ BSc ಪದವಿಯನ್ನು ಪಡೆದಿರತಕ್ಕಂಥದ್ದು. ಅಲ್ಲದೆ AICTI ಮಾನ್ಯತೆ ಪಡೆದಂತಹ ಯಾವುದೇ ಅಧಿಕೃತ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದ ಯಾವುದೇ ಒಂದು ವಿಭಾಗದಲ್ಲಿ ಅವರು ಡಿಪ್ಲೊಮೊವನ್ನು ಹೊಂದಿರಬೇಕಾಗ್ತದೆ. ಹಾಗೆ ನೀವಿರ ವಯೋಮಿತಿ ನೋಡ್ತಾ ಹೋದರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅಂದರೆ ಪ್ರವರ್ಗ 2, ಪ್ರವರ್ಗ 2B ಹಾಗೂ ಪ್ರವರ್ಗ 3A ಮತ್ತು 3B ಇಂತಹ ಅಭ್ಯರ್ಥಿಗಳಿಗೆ ಅವರ ವಯೋಮಿತಿ 40 ವರ್ಷಗಳು ಅಥವಾ 43 ವರ್ಷಗಳಲ್ಲಿ ವಯೋಮಿತಿಯನ್ನು ಕೊಡಲಾಗಿದೆ. ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 45 ವರ್ಷಗಳ ವಯೋಮಿತಿ ಹಾಗೂ ಕೊಡಲಾಗಿದೆ. ಹಾಗೆಯೇ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ನೀಡಲಾಗಿರುವಂತಹ ಲಿಂಕ್ನ ಆಯ್ಕೆ ಮಾಡಿಕೊಂಡು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಭರ್ತಿ ಮಾಡಬೇಕು. ಒಮ್ಮೆ ಸಲ್ಲಿಸಿದಂಥ ಅರ್ಜಿಯಲ್ಲಿ ಯಾವುದೇ ಮಾಹಿತಿ ಅಥವಾ ಯಾವುದೇ ಹಂತದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಥವಾ ತಿದ್ದುಪಡಿ ಮಾಡೋಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ. ಹಾಗಾಗಿ ಅಭ್ಯರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಬಹಳ ಎಚ್ಚರಿಕೆಯಿಂದ ಅಧಿಸೂಚನೆಯನ್ನು ಓದಿ ಅರ್ಥ ಮಾಡಿಕೊಂಡು ಅರ್ಜಿಯನ್ನು ಹಾಕಬೇಕಾಗ್ತದೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಯಾವ್ಯಾವ ಸಮಯವನ್ನು ಅವರು ನಿಗದಿಪಡಿಸಲಾಗಿದೆ. ಯಾವುದಂತ ಹೇಳಿದ್ರೆ, ಆನ್ಲೈನಲ್ಲಿ ಅರ್ಜಿ ಯಾವಾಗಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ 11/7/2026 ಅಂದರೆ ಈಗಾಗಲೇ ಅರ್ಜಿಯ ಸಲ್ಲಿಕೆ ಪ್ರಾರಂಭ ಆಗಿದೆ. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 7/8/2026. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 10/8/2026 ನೀವು ಹಣವನ್ನು ಪಾವತಿ ಮಾಡಲಿಕ್ಕೆ ಕೊನೆಯ ದಿನಾಂಕವನ್ನು ಕೊಡಲಾಗಿದೆ. ಹಾಗೆಯೇ ಶುಲ್ಕವನ್ನು ನೋಡೋದಾದರೆ, ಸಾಮಾನ್ಯ ವರ್ಗದಂಥ ಅರ್ಹತೆ ಅವರಿಗೇನು ಸಾಮಾನ್ಯ ವರ್ಗದವರಿಗೆ 750 ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 500 ರೂಪಾಯಿ, ವಿಶೇಷಚೇತನ ಅಭ್ಯರ್ಥಿಗಳಿಗೆ 250. ಪಾವತಿಸಿದಂಥ ಶುಲ್ಕವನ್ನು ಅವರು ಯಾವುದೇ ಕಾರಣಕ್ಕೂ ಹಿಂತಿರುಗಿಸುವುದಿಲ್ಲ. ಹಾಗೆಯೇ ಪರೀಕ್ಷೆ ದಿನಾಂಕಗಳು ಶನಿವಾರ ಇರುತ್ತೆ, ಭಾನುವಾರ ಇರುತ್ತೆ ಹಾಗೂ ಕನ್ನಡ ಭಾಷಾ ಪರೀಕ್ಷೆಯನ್ನು ಏರ್ಪಡಿಸಲಾಗಿದೆ. 3/10/2026 ಪರೀಕ್ಷೆ ನಡೆಯುತ್ತೆ. ಮಧ್ಯಾಹ್ನ 3ರಿಂದ 5 ಗಂಟೆ. ಅದು ಪತ್ರಿಕೆ 2 ಅಂದರೆ ನಿರ್ದಿಷ್ಟ ಪತ್ರಿಕೆ. ಹಾಗೆ ಭಾನುವಾರ ನಡೆಯೋದು 10:30ರಿಂದ 12 ತನಕ. ಅದು ಪತ್ರಿಕೆ 1 ಅಂದರೆ ಸಾಮಾನ್ಯ ಜ್ಞಾನ. ಕನ್ನಡ ಭಾಷಾ ಪರೀಕ್ಷೆಯನ್ನು ನಂತರದಲ್ಲಿ ಅವರು ತಿಳಿಸ್ತಾರೆ. ಇದು ಈ ಕುರಿತು ಯಾವುದೋ ಭೂಮಾಪಕರ ಹುದ್ದೆಗಳಿಗೆ ಅರ್ಜಿಯನ್ನು ನೀವು ಆದಷ್ಟು ಬೇಗ ಅಪ್ಲೈ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಧನ್ಯವಾದಗಳು.